ಇದು ಸರಿನೇ, ಆದರೆ ಆ ಹುಡುಗಿ ಕತೆ ಬೇಡಿಸಿದ್ದು ಅವಳೇ ನಿಮ್ಮನ್ನ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಲ. ಏನಿಲ್ವಲ್ಲ, ಅವಳಿಗೆ ನೀವಿಲ್ಲ ಅಂತ ಅಂದರೆ ಇನ್ನೊಬ್ಬ ಸಿಗ್ತಾನೆ. ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿದ್ರಾಯ್ತು ಬಿಡಿ. ಆದರೆ ನಿಮ್ಮ ಮನಸ್ಸಲ್ಲಿರೋವಂಥ ಇಷ್ಟು ದಿನದ ಪ್ರೀತಿಗೆ ನ್ಯಾಯ ಸಿಗಬೇಕು ಅಂತಂದರೆ ಇದು ಒಂದೇ ದಾರಿ ಉಳ್ಕೊಂಡಿರೋದು. ಹೌದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿನ ಮಾತ್ರ ನಾನು ಬಿಟ್ಕೊಡೋದಿಲ್ಲ. ಸರಿ, ಮತ್ತೆ ಈಗಲೇ ಪೂರ್ವಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಅಯ್ಯೋ, ಈಗಷ್ಟೇ ಅವ್ರ ಹತ್ರ ಮಾತಾಡ್ಕೊಂಡು ಬಂದೀವಿ. ಮತ್ತೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬೇಡ ಬಿಡಿ, ನಾಳೆ ಫೋನ್ ಮಾಡ್ತೀನಿ. ಇದನ್ನೇ ಬೇಡ ಅಂತಿರೋದು. ಅಲ್ಲ ಸಿದ್ದು, ಈಗಷ್ಟೇ ನೀವು ಹುಡುಗಿ ಹತ್ರ ನಾನು ನಿನ್ನ ಪ್ರೀತಿಸಲ್ಲ, ನಿನ್ನ ಮದುವೆ ಆಗಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ಹೇಳಿ ಬಂದಿದ್ದೀರಾ. ಅವಳು ಇದೇ ವಿಚಾರನ ತೊಗೊಂಡು ಹೋಗಿ ಮುನಿಸ್ವಾಮಿಗೆ ಹೇಳ್ದೇ ಇರ್ತಾಳ? ಮುನಿಸ್ವಾಮಿಗೆ ಗೊತ್ತಾಗಿರೋ ವಿಚಾರ ನಿಮ್ಮ ತಂದೆಗೆ ಗೊತ್ತಾಗೋದಕ್ಕೆ ಎಷ್ಟೊತ್ತು ಹೇಳಿ? ಅಕಸ್ಮಾತ್ ಇದೇನಾದರೂ ಅವ್ರಿಗೆ ಗೊತ್ತಾದರೆ ಮುಗೀತು ಕತೆ, ಮನೆ ರಣರಂಗ ಆಗೋಗುತ್ತೆ. ಅದೆಲ್ಲ ಆಗಬಾರ್ದು ಅಂತಾನೆ ನಾನು ಹೇಳ್ತಿರೋದನ್ನ ಮಾಡಿ ಅಂತ ಹೇಳ್ತಿರೋದು. ಅವಳ ಜೊತೆ ಪ್ರೀತಿ ಮಾಡೋ ಥರ ನಾಟಕ ಮಾಡಿ, ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ, ಅವಳು ಕಾಲ್ ಮಾಡಿ ಕರೆದು ಈಗಲೇ ಅವಳ ಹತ್ರ ಮಾತಾಡಿ ಅಂತ. ಸರಿ ಅದಕ್ಕೆ, ಆದರೆ ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದಕ್ಕೆ ನಿಜವಾದ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಸುಳ್ಳಿನ ಪ್ರೀತಿ ನಾಟಕ ಆಡ್ಬೇಕಾಗಿ ಬರ್ತಾ ಇದೆ. ಛೇ, ಸಿದ್ದು, ನೀನು ಹೀಗೆ ಒದ್ದಾಡೋದನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಎಲ್ಲ ಬಿಟ್ಟು ಈ ಪ್ರೀತಿ ಅನ್ನೋ ಕೂಪದಲ್ಲಿ ಬಿದ್ದು ನರಳಾಡಬೇಕು. ಆಗಲೇ ನನ್ನ ಗಂಡಂಗೆ ಸಿಗಬೇಕಾದ ಸ್ಥಾನ ಸಿಗೋದು. ಅತ್ತೆದೇ ರೆಸಿಪಿ ಮಾಡಿ ಮಾಡಿ ನನಗೆ ಬೇಜಾರಾಗೋಗಿದೆ. ಏನಿವತ್ತು ಬೇಬಿಯವರು ಅಡುಗೆ ಮನೆವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಅತ್ತೆ ಎಲ್ಲಿ? ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತಾಯಿ, ಇಡೀ ಅಡುಗೆ ಮನೆನ ರಣರಂಗ ಮಾಡೋ ಬದಲು ಅದೇನು ಬೇಕು ಅಂತ ಹೇಳು, ನಾನು ಮಾಡ್ಕೊಡ್ತೀನಿ. ಕಾಫಿ ಬೇಕಿತ್ತು ಅಷ್ಟೇ ತಾನೇ? ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ತಾನೆ? ಅಯ್ಯೋ ಬೇಡಪ್ಪ, ನನ್ನ ಕಾಫಿ ನಾನೇ ಮಾಡ್ಕೊಂಡು ಕುಡಿತೀನಿ. ನೀವು ಮಾಡ್ಕೊಡೋ ನೀರು ಕಾಫಿ ಕುಡಿಯೋಕ್ಕಾಗತ್ತಾ? ನಮ್ಮ ಮನೇಲಿ ಗಟ್ಟಿ ಹಾಲು ತೊಗೊಂಬಂದು ಫ್ರೆಶ್ ಫಿಲ್ಟರ್ ಕಾಫಿ ಕುಡ್ದೆ ಅಭ್ಯಾಸ. ಗಟ್ಟಿ ಹಾಲು ಹಾಕಿ ಫ್ರೆಶ್ ಫಿಲ್ಟರ್ ಕಾಫಿ ಕುಡಿಬೇಕು ಅಂದರೆ ನೀನು ನಿನ್ನ ತವ್ರ ಮನೆಗೆ ಹೋಗು. ನಮ್ಮನೇಲಿ ಏನಿದೆಯೋ ನಾವು ಅದರಲ್ಲೇ ಏನೋ ಮಾಡ್ಕೊಂಡು ಕುಡಿತೀವಿ. ಹಾಂ, ಹೋಗ್ತೀನಿ. ರುಚಿಯಾಗಿ ಬಿಸಿ ಬಿಸಿಯಾಗಿ ಏನು ಊಟ ಮಾಡಬೇಕು ಅನ್ಸತ್ತೋ, ಫ್ರೆಶ್ ಫಿಲ್ಟರ್ ಕಾಫಿ ಕುಡಿಬೇಕು ಅಂದರೆ ನಾನು ನನ್ನ ತವ್ರ ಮನೆಗೇ ಹೋಗ್ತೀನಿ. ನೀವೆಲ್ಲಿ ಹೋಗ್ತೀರಾ ಅಕ್ಕ? ಯಾಕೆ? ನನಗೂ ನಮ್ಮಮ್ಮ ಇದ್ದಾಳೆ. ನನ್ನ ಹಾಂ, ಮಾತಾಡಿ. ಅಯ್ಯೋ, ಕಾಲು ಕಿರ್ಕೊಂಡು ಜಗಳಕ್ಕೆ ಬನ್ನಿ. ಯಾಕೆ? ನನಗೆ ನಿನ್ನ ಜೊತೆ ಕಾಲು ಕೆರ್ಕೊಂಡು ಜಗಳ ಆಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ? ಹಾಗೆ ಇದು ನಿಮ್ಮನೆ ಅಲ್ಲ, ಇದು ಅತ್ತೆ ಮಾವನ ಮನೆ. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಆಯಿತು ಬಿಡಮ್ಮ, ನಾನೇನೀಗ ಇದು ನನ್ನ ಮನೆ, ಇದು ನನ್ನ ಅಡುಗೆ ಮನೆ ಅಂತ ಬರೆದಿಟ್ಕೊಂಡಿದ್ದೀನ? ಅವರೇ, ಹಲೋ ಸರ್, ಹೇಳಿ. ಹಾಂ ಸರ್, ಬರ್ತೀವಿ ನಾವಿಬ್ರು. ಥ್ಯಾಂಕ್ ಯು. ಚಿನ್ನಮರಿ, ಬನ್ನಿ ಬನ್ನಿ ಬನ್ನಿ, ಬಂದಿದ್ದಾರಂತೆ. ರೀ, ನಾವಿಬ್ರು ಒಂದು 2 ನಿಮಿಷ ಮಾತಾಡ್ಬೋದಾ? ಚಿನ್ನಮರಿ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಆದಮೇಲೆ ಆರಾಮಾಗಿ ಮಾತಾಡ್ಬೋದು. ನಡೀರಿ, ಹೋಗೋಣ. ರೀ, ನಾನು ನಿಮ್ಗೇನೋ ಹೇಳಬೇಕು, ಪ್ಲೀಸ್ ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ. ಸರಿ ಸರಿ, ಅದೇನು ಅಂತ ಬೇಗ ಹೇಳಿ. ನಾನು ಇವಾಗ ಕೇಳೋದಕ್ಕೆ ನೀವು ಇಲ್ಲ ಅನ್ಬಾರ್ದು. ಅರೆ, ನೀವು ವಿಷಯ ಏನು ಅಂತಾನೆ ಹೇಳಿಲ್ಲ. ಆಗಲೇ ನಾನು ಹ್ಞೂ ಹ್ಞೂ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಮೊದಲು ವಿಷಯ ಹೇಳಿ, ಆಮೇಲೆ ಹೇಳ್ತೀನಿ. ಇದು ನಿಮ್ಮ ಕೈಲಿ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ಚಿನ್ನಮರಿ, ನೀವು ಹೀಗೆ ನಿಧಾನಕ್ಕೆ ಹೇಳ್ತಿದ್ರೆ ರಿಜಿಸ್ಟ್ರೇಷನ್ಗೆ ಲೇಟ್ ಆಗುತ್ತೆ. ಬೇಗ ಹೇಳಿ. ಅದೇ, ನೀವು ಈ ತಗೊಂಡಿರೋ ಜಾಗನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತಿದ್ದೀರಲ್ಲ, ಹೌದು. ಅದು ನಂಗೆ ಇಷ್ಟ ಇಲ್ಲ ರೀ. ಏನು ಹೇಳ್ತಿದ್ದೀರಾ ಚಿನ್ನಮರಿ? ನೋಡಿ, ಈ ರಿಜಿಸ್ಟ್ರೇಷನು ನಿಮ್ಮ ಹೆಸರಲ್ಲೇ ಆಗಬೇಕು. ಇದು ನನ್ನ ಡ್ರೀಮ್ ಪ್ರಾಜೆಕ್ಟು. ನೀವು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲಲ್ವಾ ಇದೆಲ್ಲ ಸಾಕಾರ ಆಗ್ತಿರೋದು. ಅದಕ್ಕೆ ನಿಮ್ಮ ಹೆಸರಲ್ಲಿ ಇರಬೇಕು. ಈಗೇನು ಚೇಂಜಸ್ ಇಲ್ಲ, ಬನ್ನಿ ಹೋಗೋಣ. ಇಲ್ಲ ರೀ,
ಇದೆಲ್ಲ ನನ್ನಿಂದ ಆಗಿರೋದಲ್ಲ, ನಿಮ್ಮಿಂದ ಆಗಿರೋದು. ನಿಮ್ಮ ಕಷ್ಟ ಪರಿಶ್ರಮದಿಂದ ಆಗಿರೋದು. ಇದು ನನ್ನ ಹೆಸರಲ್ಲಿ ಇರಬಾರ್ದು, ನಿಮ್ಮ ಹೆಸರಲ್ಲೇ ಇರಬೇಕು. ಇದು ಒಂದು ಮಾತ್ರ ಅಲ್ಲ, ಮುಂದೆ ನೀವು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿರೋ ಅದು ಎಲ್ಲವುದು ನಿಮ್ಮ ಹೆಸರಲ್ಲಿ ಜಯಂತ್ ಗ್ರೂಪ್ ಆಫ್ ಕಂಪ್ನೀಸ್ ಹೆಸರಲ್ಲೇ ಇರಬೇಕು. ಪ್ಲೀಸ್ ರೀ, ನನ್ನ ಮಾತು ಕೇಳಿ. ಚಿನ್ನಮರಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೀನಿ. ಖುಷಿನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ. ನಂಗೆ ಗೊತ್ತು ರೀ, ನನ್ನ ಮಾತಿಂದ ನಿಮ್ಮ ಮನ್ಸಿಗೆ ನೋವಾಗ್ತಿದೆ ಅಂತ. ಆದರೆ ಈ ಪ್ರತಿಫಲಕ್ಕೆ ನಿಮ್ಮ ಹೆಸರು ಇರಬೇಕು, ನನ್ನ ಹೆಸರು ಇರಬಾರ್ದು. ಅದೇ ಸರಿ. ಪ್ಲೀಸ್ ಇದೊಂದು ಆಸೆನ ನೆರವೇರಿಸ್ಕೊಡಿ. ಪ್ಲೀಸ್ ರೀ, ಪ್ಲೀಸ್. ಫೈನ್. ನಿಮ್ಮಿಷ್ಟದ ವಿರುದ್ಧ ಏನು ಮಾಡೋಕ್ಕೂ ನನಗೂ ಇಷ್ಟ ಇಲ್ಲ. ಓಕೆ, ನನ್ನ ಗ್ರೂಪ್ ಆಫ್ ಕಂಪನೀಸ್ಗೆ ರಿಜಿಸ್ಟರ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ಕಾರಲ್ಲೇ ಇರ್ತೀನಿ. ನೋಡಿ, ರಿಜಿಸ್ಟ್ರೇಷನ್ ನಿಮ್ಮ ಹೆಸರಲ್ಲಿ ಬೇಡ ಅಂತ ಹೇಳಿದ್ರಿ, ಅದಕ್ಕೆ ನಾನು ಒಪ್ಕೊಂಡಾಗಿದೆ. ಈಗ ಅವ್ರನ್ನ ಭೇಟಿನಾದರೂ ಮಾಡ್ಬೋದು ತಾನೆ? ಇಲ್ಲ ರೀ, ಎಲ್ಲರೂ ರಿಜಿಸ್ಟ್ರೇಷನಲ್ಲಿ ಬ್ಯುಸಿ ಇರ್ತೀರಾ. ನಾನು ಬಂದರೆ ಭೇಟಿ ಆಗಕ್ಕೆ ಸರಿನೂ ಹೋಗಲ್ಲ. ಹೇಗೂ ವಾಪಸ್ ಹೋಗುವಾಗ ಹೀಗೆ ಹೋಗ್ಬೇಕಲ್ವಾ, ಆವಾಗ ನಾನು ಭೇಟಿ ಮಾಡ್ತೀನಿ. ಪ್ಲೀಸ್, ನಾನು ಕಾರಲ್ಲೇ ಇರ್ತೀನಿ. ಚಿನ್ನಮರಿ, ನೀವು ಹುಷಾರಾಗಿದ್ದೀರಾ? ಆರ್ ಯು ಆಲ್ ರೈಟ್? ಅದು ಬೆಳಗ್ಗೆ ತಿಂಡಿ ತಿಂದು ಸರಿ ಹೋಗ್ಲಿಲ್ವಾ ಏನೋ ಗೊತ್ತಿಲ್ಲ. ಟ್ರಾವೆಲಿಂಗ್ ಮಾಡ್ಕೊಂಡು ಬಂದ್ವಲ್ಲ, ಥರ ಹೊಟ್ಟೆ ತೊಳಸ್ದಾಗ ಆಗ್ತದೆ. ನಾನು ಇಲ್ಲೇ ಇರ್ತೀನಿ ರೀ. ನಡೀರಿ, ಮೊದಲು ಡಾಕ್ಟರ್ ಹತ್ರ ಹೋಗೋಣ, ಆಮೇಲೆ ಇದು ನೋಡ್ಕೊಳ್ಳೋಣ. ಅಯ್ಯೋ, ಅದೇ ಮತ್ತೆ ರಿಜಿಸ್ಟ್ರೇಷನ್ಗೆ ಅಂತ ಬಂದು ಡಾಕ್ಟರ್ ಹತ್ರ ಹೋಗೋಣ ಅಂತಿದ್ದೀರಲ್ಲ, ಅದೆಲ್ಲ ಏನು ಬೇಡ. ನಂಗೆ ಏನೂ ಆಗಿಲ್ಲ ರೀ, ನಿಜವಾಗ್ಲು. ಕೇರ್ಲೆಸ್ ಆಗಿರಬಾರ್ದು ಹೆಲ್ತ್ ಬಗ್ಗೆ. ನಾನು ಆರಾಮಾಗೇ ಇದ್ದೀನಿ, ನಂಗೆ ಏನೂ ಆಗಿಲ್ಲ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ರೆ ಸರಿ ಹೋಗಿ.